ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಅದರಿಂದ ಬನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ಸ್ಗೆ ಬಾಳೆಹಣ್ಣನ್ನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಬಾಳೆಹಣ್ಣು, ಉಪ್ಪು, ಮೊಸರು ಮತ್ತು ಸೋಡಾ ಪುಡಿನ ಹಾಕಿಬಿಟ್ಟು ಗೋಧಿ ಹಿಟ್ಟನ್ನ ಚೆನ್ನಾಗಿ ಕಲಸಿ ಎತ್ತಿಟ್ಕೊಂಡು ಮನೆ ಕೆಲಸ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅದು ಉಬ್ಬಿತ್ತು. ಹಾಗೆ ಬನ್ಸ್ನ ರೆಡಿ ಮಾಡಿಕೊಂಡೆ. ಬನ್ಸ್ ತುಂಬ ಚೆನ್ನಾಗಿ ಬಂದಿತ್ತು. ಸೇಮ್ ಹೋಟೆಲ್ ಬನ್ಸ್ ಇದ್ದಂಗೆ ಇತ್ತು. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂದ. ಮಕ್ಕಳು ಹಾಗೆ ಇಷ್ಟಪಟ್ಟು ತಿನ್ನೋದೇ ಅಪರೂಪ. ತುಂಬ ಖುಷಿ ಆಯಿತು. ಅದಕ್ಕೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಅನಿಸ್ಬಿಟ್ಟಿತ್ತು. ಹಾಗೆ ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಹೇಳೆಲ್ಲ ರೆಡಿ ಮಾಡಿಕೊಂಡೆ. ನಾನು ಬೆಂಡೆಕಾಯಿನ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಫಸ್ಟೇ ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಅದನ್ನು ಮಸಾಲೆ ಎಲ್ಲ ಹಾಕಿ ಅದನ್ನು ಕುದಿಸುವಾಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಬೆಂಡೆಕಾಯಿನ ನಾನು ಹಾಕ್ತೀನಿ. ಆನಂತರ ಕುದಿಸಿ ಸ್ವಲ್ಪ ಹೊತ್ತು ಆದ ತಕ್ಷಣ ಇಳಿಸ್ಬಿಡ್ತೀನಿ. ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಆ ಲೋಳೆ ಎಲ್ಲ ಇರೋದಿಲ್ಲ ಬೆಂಡೆಕಾಯಲ್ಲಿ. ಹಾಗೆ ನೆಕ್ಸ್ಟು ನಾನು ರಾಗಿದು ಸ್ವಲ್ಪ ಸಂಡಿಗೆ ಇತ್ತು. ಆ ಸಂಡಿಗೆ ಕೂಡ ನಾನು ಹಾಗೆ ಅದನ್ನು ಫ್ರೈ ಮಾಡಿಕೊಂಡೆ. ಮಧ್ಯಾಹ್ನದ ಊಟಕ್ಕೂ ಕೂಡ ರೆಡಿ ಆಗೋಯಿತು. ಹಾಗೆ ನನ್ನ ಮಗನ ಕರ್ಕೊಂಡು